ರಾಜ್ಯಸಭಾ ದಂಗಲ್ ಎಲ್ಲಿಗೆ ಬಂದು ತಲುಪಿದೆ? ಎಷ್ಟು ಮತಗಳಾಗಿದೆ? ಈ ಮತಗಳು ಯಾರ್ಯಾರಿಗೆ ಓಟ್ ಹಾಕಿದ್ದಾರೆ ಅನ್ನೋದು ಕಣ್ಣಿಗೆ ಕಾಣಿಸುವಂಥದ್ದೇ. ಗೌಪ್ಯವಾಗಿರುವಂಥ ಮತಗಳಲ್ಲ. ಆಯಾ ಏಜೆಂಟರಿಗೆ ತೋರಿಸ್ಕೊಂಡು ಓಟ್ ಹಾಕೋದು ಇದು ರಾಜ್ಯಸಭೆಯಲ್ಲಿ ನಡೆಯುವಂಥ ನಿಯಮ. ಬಟ್ ಈಗ ರಾಜ್ಯದಲ್ಲಿ 4 ಸೀಟ್ಗಳಿಗೆ ನಡೀತಾ ಇರುವಂಥ ಮತದಾನ ಹೇಗೆ ನಡೀತಾ ಇದೆ, ಏನಾಗ್ತಾ ಇದೆ, ಇವುಗಳನ್ನು ನೋಡೋಣ. ರಾಜ್ಯಸಭಾ ಚುನಾವಣೆ ಅಂತ್ಯಕ್ಕೆ ಕೆಲವೇ ಕ್ಷಣ ಬಾಕಿ ಇದೆ. 223 ಶಾಸಕರ ಪೈಕಿ 222 ಶಾಸಕರು ಮತದಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಬಹುತೇಕ ಗೆಲುವು ಅದು ನಿರೀಕ್ಷಿತವಾಗಿಯೇ ಇದ್ದಿದ್ದು. ಅಜಯ್ ಮಕೇನ್ ಮತ್ತೆ ನಾಸಿರ್ ಹುಸೇನ್, ಜಿಸಿ ಚಂದ್ರಶೇಖರ್ ಬಹುತೇಕ ಗೆಲುವು ಅಂತ ಹೇಳ್ತಾ ಇದ್ದಾರೆ. ಸೊ ರಾಜ್ಯಸಭಾ ಚುನಾವಣೆ ಅಂತ್ಯಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. 223 ಶಾಸಕರ ಪೈಕಿ 222 ಶಾಸಕರ ಮತದಾನ ಈಗಾಗಲೇ ಆಗಿದೆ. 1 ಮತವಷ್ಟೇ ಬಾಕಿ ಇದೆ. ಸೊ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ನಡೆ ಈಗ ಕುತೂಹಲ ಕೆರಳಿಸಿದೆ. ಸೊ ಅಜಯ್ ಮಕೇನ್, ನಾಸಿರ್ ಹುಸೇನ್, ಜಿಸಿ ಚಂದ್ರಶೇಖರ್ ಬಹುತೇಕ ಗೆಲುವು ಕಾಂಗ್ರೆಸ್ನ ಅಭ್ಯರ್ಥಿಗಳು, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಒಟ್ಟು 4 ಸೀಟ್ ಖಾಲಿಯಾಗಿತ್ತು. 4 ಅಭ್ಯರ್ಥಿಗಳ ಕಣಕ್ಕಿಳಿಬೇಕಾಗಿದ್ದು 5 ಅಭ್ಯರ್ಥಿಗಳ ಕಣಕ್ಕಿಳಿದಿದ್ರು. ಕಾರಣ 2-3 ಓಟ್ಗಳ ವ್ಯತ್ಯಾಸದಲ್ಲಿ ಇದೆ. ಅವ್ರಿಗೆ ಏನಾದರೂ ಮ್ಯಾನೇಜ್ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ 5ನೇ ಅಭ್ಯರ್ಥಿ ಇದ್ರು. ಸೊ ಈಗ ಸದ್ಯಕ್ಕೆ 3 ಅಭ್ಯರ್ಥಿಗಳು ಬಹುತೇಕ ಗೆಲುವು ಅನ್ನೋದು ಗೊತ್ತಾಗ್ತಾ ಇದೆ. ಅಂತಿಮ ಘಟ್ಟದಲ್ಲಿ ರಾಜ್ಯಸಭಾ ಚುನಾವಣೆ ಈಗ. ಇದುವರೆಗೆ 222 ಶಾಸಕರು ಮತ ಚಲಾವಣೆಯನ್ನ ಮಾಡಿದ್ದಾರೆ. ಇನ್ನು 1 ಮತವಷ್ಟೇ ಬಾಕಿ ಇದೆ. ಶಾಸಕ ಶಿವರಾಮ್ ಹೆಬ್ಬಾರ್ ನಡೆ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕಾಂಗ್ರೆಸ್ ಪರವಾಗಿ ಹೆಬ್ಬಾರ್ ಮತ ಚಲಾವಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂತಿಮ ಘಟ್ಟದಲ್ಲಿದೆ. ಸೊ ಈಗ ಬಾಕಿ ಉಳಿದಿರುವಂಥ ಶಿವರಾಮ್ ಹೆಬ್ಬಾರ್ ಅವರ ಮತ ಕಾಂಗ್ರೆಸ್ಗೆ ಹೋಗುವಂಥ ಸಾಧ್ಯತೆ 100ಕ್ಕೆ 99ರಷ್ಟು ಅಂತ ಹೇಳ್ತಾ ಇದ್ದಾರೆ. 1% ಡೌಟು ಅಂತಿದ್ದಾರೆ. ಬಟ್ ಹಾಗೇನಿಲ್ಲ, 100% ಅವರು ಕಾಂಗ್ರೆಸ್ಗೆ ಮತ ಚಲಾವಣೆ ಮಾಡ್ತಾರೆ. ಕಾರಣ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ನಡೆ ಆರಂಭದಿಂದಲೂ ನೇರವಾಗಿ ಇದ್ದಿದ್ದು ಅದು ಕಾಂಗ್ರೆಸ್ ಜೊತೆಗೆ. ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಫೈನಲಿ ರಾಜ್ಯಸಭೆಯ ಚುನಾವಣೆ ಅಖಾಡ ರಂಗೇರಿತ್ತು. ಫೈನಲಿ ಈಗ ಒಂದು ಕಲರ್ಫುಲ್ ಆಗಿ ಕಾಣಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು. ಯಾವುದು ನಿರೀಕ್ಷೆ ಇತ್ತು ಆ ನಿರೀಕ್ಷೆಗೆ ತಕ್ಕಂತೆಯೇ ಈಗ ಮತ ಚಲಾವಣೆಗಳಾದಂಗೆ ಕಾಣಿಸ್ತಾ ಇದೆ. ಇದು ಕಾಂಗ್ರೆಸ್ಗೆ ಒಂದಿಷ್ಟು ವರದಾನವಾಗುತ್ತಾ ಮೈತ್ರಿಯ 5ನೇ ಅಭ್ಯರ್ಥಿ ಹಾಕಿರೋದ್ರಿಂದ? ಅರುಣ್, ಖಂಡಿತವಾಗಿ ಕೂಡ ಯಾರನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಮುಂದಾಗಿದ್ರು ಈಗ ಅವರೇ ಅಗ್ನಿ ಪರೀಕ್ಷೆಯಲ್ಲಿ ನಿಂತಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅದು ಬಿಜೆಪಿ. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಸೋತಿದ್ರೂ ಕೂಡ JDS ಗೆದ್ದಂತಾಗಿದೆ. ಅಂದರೆ 19 ಶಾಸಕರು ಒಟ್ಟಾಗಿದ್ದೇವೆ ಅನ್ನೋ ಸಂದೇಶವನ್ನು ರವಾನೆ ಮಾಡೋದ್ರ ಮೂಲಕ ಅದರಲ್ಲಿ ಗೆದ್ದಿದ್ದಾರೆ. ಆದರೆ ಚುನಾವಣೆಯಲ್ಲಿ ಅವರು ಸೋಲ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಎರಡೂ ಪಕ್ಷಗಳನ್ನು ಒಂದು ರೀತಿಯಲ್ಲಿ ಲೋಕಸಭಾ ಚುನಾವಣೆಗೆ ಮುಂಚೆ ಒಂದು ರೀತಿ ನಾವು ಸೋಲಿಸಿದ್ದೇವೆ ಅನ್ನೋ ಸಂದೇಶವನ್ನು ರವಾನೆ ಮಾಡಬೇಕು ಅಂತ ಏನು ತಂತ್ರ ಮಾಡಿತ್ತು ಆ ತಂತ್ರದಲ್ಲಿ ಬಹುತೇಕ ಸಕ್ಸಸ್ ಆದಂಗೆ ಕಾಣ್ತಾ ಇದೆ. ಪ್ರಮುಖವಾಗಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ನಡೆಯಿಂದಾಗಿ ಬಿಜೆಪಿಗೆ ದೊಡ್ಡ ಮಟ್ಟದ ಶಾಕ್ ಆಗೋದ್ರ ಜೊತೆಗೆ ಕಾಂಗ್ರೆಸ್ಗೆ ಲಾಭ ಆದಂತಾಗಿದೆ. ಈಗ ಆಗಿರ್ತಕ್ಕಂಥ ವೋಟಿಂಗ್ ಪ್ಯಾಟ್ರನ್ ಪ್ರಕಾರ ಬಿಜೆಪಿ ಅಭ್ಯರ್ಥಿ ನಾರಾಯಣ್ ಸಾಬ್ ಬಾಂಡ್ಗೆಗೆ 48 ಮತಗಳನ್ನು ಬಿಜೆಪಿ ನಾಯಕರು ಹಾಕಿಸ್ಕೊಂಡಿದ್ದಾರೆ. ಹಾಗಾಗಿ JDSಗೆ ಅವರ 19 ಮತಗಳು ಸೇರಿ 35 ಮತಗಳು ಮಾತ್ರ JDS ಅಭ್ಯರ್ಥಿಗೆ ಬಿದ್ದಿರ್ತಕ್ಕಂಥದ್ದು. ಯಾಕೆಂದರೆ ಎಸ್.ಟಿ. ಸೋಮಶೇಖರ್ ಮತ್ತು ಆ ಒಂದು ಶಿವರಾಮ್ ಹೆಬ್ಬಾರ್ ಅವರ ನಡೆಯಿಂದಾಗಿ. ಹಾಗಾಗಿ ಅವ್ರದ್ದು ಸೇರಿದರೆ 2 ಮತ ಹೆಚ್ಚುವರಿ ಆಗ್ತಾ ಇತ್ತು. ಜೊತೆಗೆ ನಾರಾಯಣ್ ಸಾಬ್ ಬಾಂಡ್ಗೆಗೆ 48 ಹಾಕ್ಸೋದು ಬದಲು 46 ಹಾಕ್ಸ್ತಿದ್ರು. ಆಗ 39ಕ್ಕೆ ಏರಿಕೆ ಆಗ್ತಾ ಇತ್ತು. ಆದರೆ ಈಗ JDS ಈಗಾಗಿರ್ತಕ್ಕಂಥ ವೋಟಿಂಗ್ ಪ್ಯಾಟರ್ನಲ್ಲಿ 35 ಮತಗಳಿಗೆ ತೃಪ್ತಿ ಪಟ್ಕೊಂಡಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ನ 3 ಅಭ್ಯರ್ಥಿಗಳಿಗೆ ಮೊದಲಿಗೆ ಅಜಯ್ ಮಕೇನ್ ಅವರಿಗೆ 48 ಮತಗಳನ್ನು ಹಾಕಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಈಗ 47ಕ್ಕೆ ಸೀಮಿತ ಆಗಿದೆ. ಜೊತೆಗೆ ನಾಸಿರ್ ಹುಸೇನ್ ಅವ್ರಿಗೂ ಕೂಡ 46 ಮತಕ್ಕೆ ಈಗಾಗಲೇ ಸೀಮಿತ ಆಗಿರ್ತಕ್ಕಂಥದ್ದು. ಜೊತೆಗೆ ಜಿಸಿ ಚಂದ್ರಶೇಖರ್ ಅವ್ರಿಗೂ ಕೂಡ 46 ಮತ ಸೀಮಿತ ಆಗಿದೆ. ಹೆಬ್ಬಾರ್ ಅವ್ರಿಗೆ ಬಂದಂಥ ಸಂದರ್ಭದಲ್ಲಿ ಆ ಮತವನ್ನು ಹೆಚ್ಚುವರಿಯಾಗಿ ನಾಸಿರ್ ಹುಸೇನ್ಗೆ ಹಾಕಿಸ್ಬೇಕು ಅಥವಾ ಅಜಯ್ ಮಕೇನ್ ಅವರಿಗೆ ಹಾಕಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ಯಾಕೆಂದರೆ ಹೆಬ್ಬಾರ್ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದು ವೇಳೆ ಅವರು ಕೂಡ ಕ್ರಾಸ್ ವೋಟಿಂಗ್ ಮಾಡೋದಾದರೆ
ಕಾಂಗ್ರೆಸ್ನ ಈಗಿರ್ತಕ್ಕಂಥ ವೋಟಿಂಗ್ ಪ್ಯಾಟರ್ನಲ್ಲಿ ಒಬ್ಬರಿಗೆ ಒಂದು ಮತ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗಾಗಲೇ ಎಲ್ಲವೂ ಕೂಡ ಮುಗಿದಿದೆ. ಒಂದೇ ಒಂದು ಓಟು ಬಾಕಿ ಇರ್ತಕ್ಕಂಥದ್ದು, ಅದು ಶಿವರಾಮ್ ಹೆಬ್ಬಾರ್ ಅವರು. ಅವರ ನಡೆಯಿಂದಾಗಿ ಬಿಜೆಪಿ ಮತ್ತಷ್ಟು ಶಾಕ್ಗೆ ಒಳಗಾಗುತ್ತೆ ಏನೋ ಕೂಡ ಕಾದ್ ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಲೋಕಸಭೆ ಚುನಾವಣೆಗೂ ಮುಂಚೆ ಮೈತ್ರಿ ಪಕ್ಷಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ಮಾಡಿದ್ರು, ಆ ಸ್ಟ್ರಾಟಜಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಮೊದಲ ಹಂತದಲ್ಲಿ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು ಅರುಣ್. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ.